ಹಲೋ ಎವ್ರಿವನ್. ಇವತ್ತು ಆ್ಯಕ್ಚುಲಿ 12th ಸೆಪ್ಟೆಂಬರ್ ಬೆಳಿಗ್ಗೆ 4:15 ಆಗಿದೆ. ಪೂಜೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಸ್ನಾನ ಎಲ್ಲ ಆಗಿದೆ. ನಾವು ಒಂದು ಟ್ರೆಡಿಷ್ನಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ನೀವು ನೋಡ್ದಂಗೆ ತಮ್ಮನೇಲಲ್ಲಿ ನನ್ನ ಮಗಳದು ಮುಂಡನ್ ಅಂದರೆ ತಲೆ ಕೂದಲು ತೆಗೆಸೋ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೊರಡೋಕ್ಕೂ ಮುಂಚೆ ಮನೇಲೆಲ್ಲ ಪೂಜೆ ಮಾಡಿ ಲಗೇಜ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅತ್ತೆ ಗಾಡಿ ಅತ್ತೆ. ಫುಲ್ಲು ಲಗೇಜ್ ಆಗಿಬಿಟ್ಟಿದೆ. ಅಲ್ಲೋಗಿ ಬೇರೆ ಗಾಡಿಗೆ ಶಿಫ್ಟ್ ಮಾಡಬೇಕು. ನಿಧಾನಕ್ಕೆ ಬಾ, ಗೇಟಿಗೆ ಬೀಗ ಹಾಕ್ತಾ ಇದ್ದಾರೆ. ಯಾರು ಇದ್ದಾಳೆ ಆ ಕಡೆಯಿಂದ ಜಲ್ದಿ ಗಾಡಿ ಮಂಡ ಹೊಡಿಸಿ. ತೊಳೆ ನಿಮ್ಮ ಬ್ಯಾಗು. ತೊಳಿ ಅಮ್ಮ ಹತ್ಕೊಳ್ರಿ. ಶುರು ಮಾಡೋಣ. ಎಷ್ಟು ಹೊಡಿದೆ? 1,02,888 ಕಿಲೋಮೀಟರ್. ಹೊಡೋಣ. ಫೋಟೋ ಹೊಡ್ಕೊತಾ ಇದ್ದಾರೆ. ಎಷ್ಟು ಕಿಲೋಮೀಟರ್ ಓಡಿದೆ ಗಾಡಿ ಅಂತ ಎಲ್ಲಿ ಕಾಣಿಸ್ತಾ ಇತ್ತು. ಹಾಂ ಓಕೆ ಚಲೋ. ಈ ಟ್ರಿಪ್ಪು ಇಲ್ಲಿಗೆ ಶುರು ಆಗ್ತಾ ಇದೆ. ಫಸ್ಟ್ ಇಲ್ಲಿಂದ ಧರ್ಮಸ್ಥಳ, ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಮಾತಾಡ್ತಾ ಇದ್ದಾಳೆ. ಜಾಗ ಇದೆಯಾ ಬಸ್ ಸ್ಟಾಪ್ ಹತ್ರ? ಬ್ಯಾಗ್ ಹಾಕ್ಕೊಬೇಕು. ಅದೆಲ್ಲ ಆಮೇಲೆ ವಾಯ್ಸ್ ಓವರ್ ಕೊಡೋಣ. ನಡೀರಿ. ಹಾಂ ಬಾವಮ್ಮ ಇದನ್ನ ಓಕೆ. ಸುಮಾರು ನೆಲಮಂಗಲ ಟೋಲಿಂದ ಒಂದು 25 ಕಿಲೋಮೀಟರ್ ಬಂದಿದ್ದೀವಿ ಅಲ್ಪ. 25 ಕಿಲೋಮೀಟರ್ ಬಂದಿದ್ದೀವಿ. ಇನ್ನು ಹೋಗ್ತಾ ಹೋಗ್ತಾ ಇನ್ನೊಂದು ಸ್ವಲ್ಪ ದೂರ, ಇನ್ನೊಂದು 30 ಕಿಲೋಮೀಟರ್ ಆದಮೇಲೆ ರೈಟ್ ಹೋದರೆ ನಮ್ಮ ತಿಪ್ಟೂರು, ಸ್ಟ್ರೈಟ್ ಹೋದರೆ ಹಾಸನ ಸಕಲೇಶ್ಪುರ. ಟೈಮ್ ಆಗಿದೆ ಆಲ್ರೆಡಿ. ಎಷ್ಟಾಗೋಯ್ತು ಟೈಮು? 5:15. ಯಾಕೋ ಬ್ಲರ್ ಆಗ್ತಿದೆ. 5:15. ನಾವು ಹೊರಟಾಗ ಮನೆಯಿಂದ 4:15. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ.
ಲೆಫ್ಟ್ ಮುಂದಕ್ಕೆ ನೋಡ್ಕೊಂಡು ಹೋಗ್ರೆ ಆಮೇಲೆ ಈ ಕಡೆ ತೀರ ಲೆಫ್ಟ್. ಮುಂದೆ ಇರೋ ಗಾಡಿ ಸುಮುಖನೇನಾ? ಹಾಸನ್ ಸುಮಾರು 95 ಕಿಲೋಮೀಟರ್ ಇದೆ. ಬಂದು ಇಲ್ಲಿ ಒಂದು ಕಡೆ ರೈಟ್ ಹೋಗ್ಬೇಕು. ನಮ್ಮ ಊರ ಕಡೆ ಹೋಗ್ಬೇಕಂದ್ರೆ ಇಲ್ಲಿ ರೈಟ್ ಹೋಗ್ಬೇಕು. ಇಲ್ಲಿಂದ ರೈಟ್ ಸ್ಟ್ರೈಟ್ ಹೋದರೆ ತಿಪ್ಟೂರು. ಅಷ್ಟು ಹಿಂಗೆ ಹೋಗ್ಬೇಕು. ಹಿಂಗೆ ಹೋದರೆ ನಮ್ಮೂರಿಗೆ ಹೋಗ್ಬೋದು ತಿಪ್ಟೂರು ಕಡೆ. ಈಗ ತಿಪ್ಟೂರು ಕಡೆ ಹೋಗ್ತಾ ಇಲ್ಲ, ಸ್ಟ್ರೈಟ್ ಹೋಗ್ತೀವಿ. ಸ್ಟ್ರೈಟು ಹಾಸನ ಕಡೆ ಹೋಗ್ತೀವಿ. ಹಾಸನದಿಂದ ಸಕಲೇಶ್ಪುರ. ಸೊ ಟೈಮ್ ಆಗಿದೆ ಅರೌಂಡ್ 6 ಗಂಟೆ 1 ನಿಮಿಷ. ಗಾಡಿ ಓಡಿದೆ ಸುಮಾರು 75 ಕಿಲೋಮೀಟರ್ ಓಡಿದೆ. ಅವರು ಬರ್ತಾ ಇದ್ದಾರೆ ಹಿಂದ್ಗಡೆ, ಇಲ್ಲೇ ಇದ್ದಾರೆ, ಅಲ್ಲಿ ಕಾಣ್ತಾರೆ ನೋಡಿ. ಹೋಗೋಣ, ನಿಧಾನಕ್ಕೆ ಹೋಗೋಣ. 70-80 ಕ್ಯಾಮ್ರಾ ಹಿಂದೆನೇ ಇದೆ. ಎಲ್ಲ ರೋಡ್ಗಳೆಲ್ಲ ಚೆನ್ನಾಗಿದೆ. ಹಾಸನ ಬೆಂಗಳೂರು ರೋಡ್ ತುಂಬ ಚೆನ್ನಾಗಿದೆ. ಬರಲೇ ಇಲ್ಲ ಪಕ್ಕ. ಈ ಗಾಡಿಲಿದ್ದಾರೆ ಅವರು. ಅಪ್ಪ ಗೈಡ್ ಮಾಡ್ತಿದ್ದಾರೆ ಅವ್ರಿಗೆ ಹೆಂಗೆ ಹೋಗ್ಬೇಕು ಏನು. ಪೇಪರ್ ಇಲ್ಲ ಐತೆ. ಪಿಟ್ ಸ್ಟಾಪ್ ಅಂತ ಒಂದು ಕಡೆ ನಿಲ್ಸಿದ್ದೀವಿ. ಇವಾಗ ಅವ್ರ ಗಾಡಿನೂ ವಾಶ್ ಮಾಡ್ಕೊತಿದ್ದಾರೆ. ಗಾಡಿನೂ ವಾಶ್ ಮಾಡ್ತಾ ಇದ್ವಿ. ರೈತರ ನೀರು ಉಳಿಸು. ಇವರು ರೆಡಿ ಆಗಿಬಿಟ್ಟಿದ್ದಾರೆ ಫಸ್ಟು. ಇಷ್ಟೊತ್ತು ಮಲ್ಕೊಂಡೇ ಬಂದ್ಲ ಅವಳು, ಈಗ ಎದ್ದಿದ್ದಾಳೆ. ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಕಾಫಿ ಅಪ್ಪ ಅವರು ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಡೈರಿ ಮಿಲ್ಕ್. ಇವ್ರದ್ದು ಬ್ಯಾಗ್ ಇನ್ನೂ ಮುಗಿಲಿಲ್ಲ. ಬೆಳಗ್ಗೆಯಿಂದ ಬ್ಯಾಗು. ನನಗೊಂದು ಶಾಂಪು ಕೊಡು ಹೆಂಗಾರಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಶಾಂಪು ಕೊಡು ಅವ್ರಿಗೂ. ಫುಲ್ಲು ನೀರು ಎಷ್ಟೊಂತ ಹಾಕ್ತಾನೆ, ಸಾಲಲ್ಲ ನೀರು. ಒಂದು ಕೊಡು, ಎತ್ತಿಕೊ, ನಾನು ಅದು ಕೊಟ್ಟು ಬರ್ತೀನಿ. ಆ ಥರ ಏನಾದ್ರು ಗುರು ಇದು ಹಾಕರು. ಹಾಕು ಇದು ತೆಗೆದ್ಬಿಟ್ಟು ಹಾಕು, ಒಳಗಡೆ ಇರುತ್ತೆ. ನೀರು ಬರ್ತಾ ಇದೆಯಾ? ವೈಪರ್ ಆನ್ ಮಾಡಿದ್ರೆ ಶಾಂಪು ನೀರು ಬರ್ತೈತೆ. ಹಾಂ, ತೆಗೆದ್ಬಿಟ್ಟು ಹಾಕು. ನೀರು ಎಷ್ಟು ಅಂತ ಹಚ್ಚಲ್ಲ ದಾರಿ ಉದ್ದದ್ದು. ಕೀ ಅಲ್ಲೇ ಇದೆ. ಅಲ್ಲಿಂದ ಡಿಕ್ಕಿಲಿದೆ ನೋಡು ಕೀ. ಡಿಕ್ಕಿಲಿ ಕೀ ಇದೆ ನೋಡು. ಇಲ್ಲ ಇದಕ್ಕೆ ಹಾಕ್ ನೋಡು. ಅವನೇನು ಹಾಕೇ ಇಲ್ಲ ಮೋಸ್ಟ್ಲಿ. ನೀರು ಬಾಟ್ಲಲ್ಲಿ ಅದು. ಹಾಂ, ಅದು ಎತ್ಕೊಂಡ್ರಿ ಹಾಕ್ರಿ, ನೀರು ಹಾಕಿ. ಹ್ಯುಂಡೈ ಎಕ್ಸೆಂಟ್ ಅಂತ ಗಾಡಿ. ಯಾವುದು? ಪೆಟ್ರೋಲ್ ಗಾಡಿ. ನೈಸ್. ಹಾಕ್ರಿ ನೀರು.
ಸರಿ ಇವ್ರು ಹಾಕೊತಿರ್ತಾರೆ. ನಾವು ರೆಡಿ ಆಗೋಣ. ನಮ್ಮ ಗಾಡಿ. ಹ್ಞೂ ಹೆಂಗ್ ಬರ್ತಾ ಇದೆಯಾ ಗೊತ್ತಾ? ಇವಾಗ ಸ್ವಲ್ಪ ದೂರ ಮಂಗಳೂರು ಹೈವೇಲಿ ಒಂದು ಕಡೆ ನಿಲ್ಸಿದ್ದೀವಿ ಕಾಫಿ ಕುಡಿಯೋಣ ಅಂತ. ಮನೆಯಿಂದ ನಮ್ಮಮ್ಮ ಕಾಫಿ ಮಾಡ್ಕೊಂಡು ಬಂದಿದ್ರು. ಸೊ ಬಿಸಿ ಬಿಸಿ ಚಿಲ್ ವೆದರ್ಗೆ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀವಿ. ಬೆಳಗ್ಗೆ ಕಾಫಿ ಕುಡಿತಾ ಇದ್ರೆ ಆಹಾ. ನಾನು ಹೇಳಿದ್ನಲ್ಲ ನಮ್ಮೂರ ಕಡೆ ರೈಟ್ ಹೋಗ್ಬೇಕು ಅಂತ. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಬಂದು ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇತ್ತು. ಆ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಸಿದ್ದೀವಿ. ಪಾರ್ಕಿಂಗು ಜಾಗ ಇದೆ. ಕಾಫಿ ಕುಡಿಯೋಣ ಅಂತ ನಮ್ಮ ಮಾವ ಅವರು ಗಾಡಿಯಲ್ಲಿ ಕಾಫಿ ಹಾಕೊಂಡ್ಬಂದಿದ್ರು. ಕಾಫಿ ಮಾಡ್ಕೊಂಡು ತೊಗೊಂಡ್ಬಂದಿದ್ರು. ಅದೇ ಗಾಡೀಲಿ ಮಾಡ್ಕೊಂಡು ತೊಗೊಂಡ್ಬಂದಿದ್ರು. ಕುಡಿತಾ ಇದ್ವಿ. ನೈಸ್, ಚೆನ್ನಾಗಿದೆ. ವೆದರ್ ಕೂಡ ಚೆನ್ನಾಗಿದೆ. ಬೆಳಗ್ಗೆ ಎದ್ದು ಯಾವತ್ತೂ ಕಾಫಿನೇ ಕುಡಿದಿರಲಿಲ್ಲ. ಸುಮಾರು 1 ವರ್ಷ ಆಗಿತ್ತು. 5 ಗಂಟೆ ಸುಮಾರು ಎಷ್ಟು 3:30 4 ಗಂಟೆಗೆ ಎದ್ದಿದ್ದು. ಕರಿತಾ ಇದ್ದಾರೆ ಹೋಗೋಣ ಅಂತ. ಇಂಡಿಕೇಟ್ರ್ ಹಾಕಬಿಟ್ಟು ಲೈಟ್ ಹಾಕ್ತಾರಾ? ನನಗೆ ಹೆಂಗೆ ಗೊತ್ತಾಗಬೇಕು? ಇಂಡಿಕೇಟ್ರ್ ಹಾಕಿದ್ರ ನೀವು? ಹಾಂ, ಅದು ಯಾವುದು ನಡಿ. ಹೋಟ್ಲಿಗೆ ಬಂದಿದ್ದೀವಿ, ನೋಡೋಣ ಹೆಂಗಿದೆ ತಿಂಡಿ ಅಂತ. ಚಲೋ ತಿನ್ಸೋದಿತ್ತು. ಸದ್ಯಕ್ಕೆ ಇಲ್ಲಿ ಗಾಡಿ ನಿಲ್ಲಿಸಿದ್ದೀವಿ. ಗಾಡಿ ನಿಲ್ಲಿಸಿ ಇಲ್ಲಿ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ಇಡ್ಲಿ ವಡೆ, ರೈಸ್ ಬಾತು. ಇವರು ತಾತನ ಹತ್ರ ಇದ್ದಾರೆ. ಒಪ್ಪರು ಆಗಲೇ ಶುರು ಮಾಡಿಬಿಟ್ಟಿದ್ದಾರೆ. ಇಡ್ಲಿ ಹೆಂಗಿದೆ ನೋಡೋಣ. ಉಪ್ಪು ಬೇರೆ ಅಂತಾರೆ, ಚಕ್ಕೆ ಬೇರೆ ಅಂತಾರೆ. ಓನು ಬೇಕು ಪಲಾವ್ ಅದು. ಇವಾಗ ನಿಮ್ಮ ಪಲಾವ್ಗಿಂತ ಚೆನ್ನಾಗಿದೆ ಅಂತಾನೆ.
ಹಾಕಿದಾರಲ್ಲ ಇಲ್ಲಿ. ತಗೊಳ್ಳಿ. ಇಲ್ಲಿ ಬಿಫೋರ್ ಮುಡಿ. ಹಾಂ ಎಲ್ಲರೂ ಸ್ನಾನ ಮಾಡಬೇಕು. ಎಲ್ಲ ನದಿಗೆ ಹೋಗ್ಬಿಟ್ರೆ ನದಿಗೆ ಹೋಗ್ಬಿಡ್ತಾ ಮಾವ ಬರಲಿ ಮುಡಿ ಕೊಡಕ್ಕೆ. ಮಾವ ಮತ್ತೆ ಮುಡಿಗೆ ಅಂತ ಹೋಗ್ತಾ ಇದ್ದೀವಿ. ಇವಾಗ ಮುಡಿ ಕೊಡ್ತೀವಿ ಪಾಪುಗೆ. ಬನ್ನಿ. ಹಾಂ ಮಾಡಾಯ್ತು. ಸುಮುಖ ನಮ್ಮ ಮಗಳಿಗೆ ಮೊದಲನೇ ಮುಡಿ ಕೊಡಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಹಿಂದೆ ಆ ಮುಡಿ ಕೊಡೋ ಜಾಗದಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿನ ತುಂಬ ಸ್ಟ್ರಿಕ್ಟಾಗಿ ಪ್ರೊಹಿಬಿಟೆಡ್ ಮಾಡಿದರು. ಅದಕ್ಕೋಸ್ಕರ ಅಲ್ಲಿ ಯಾವುದೇ ಫುಟೇಜ್ ನನ್ನ ಹತ್ರ ಇಲ್ಲ. ಎಲ್ಲರೂ ಶರಾವತಿ ಅಮ್ಮ ನೇತ್ರಾವತಿ ಅಲ್ವಾ? ನೇತ್ರಾವತಿ ನದಿಗೆ ಬಂದಿದ್ದೀವಿ. ಗಾಡಿ ಲಾಕ್ ಆಗಲ್ವೇನಾ? ಗಾಡಿ ಲಾಕ್ ಆಗಲ್ವಾ? ನೀನೇ ಹಚ್ಚಮ್ಮ. ಆಯ್ತು. ಸಾಕು ಇದೆ ನೇತ್ರಾವತಿ ನದಿ. ಈ ನದಿಯಲ್ಲೇ ನಮ್ಮ ಪಾಪುಗೆ ಸ್ವಲ್ಪ ತಲೆಗೆ ನೀರು ಹಾಕಿತ್ತು, ಕಾಲು ತೊಳೆದಿದ್ದು. ಕಾಣಲ್ಲ, ವೈಡ್ ಆ್ಯಂಗಲ್ ಕಾಣಿಸ್ಬೋದು. ಯಾರಿಲ್ಲ. ಹಾಂ ಇದೇ ನೇತ್ರಾವತಿ ನದಿ. ಸರಿ ಕಿಟ್ಬೇಡ ತಡಿ. ಎಲ್ಲಿಗೋ ಅಮ್ಮ? ಸೊ ಇದೇ ನೇತ್ರಾವತಿ ನದಿ. ಇಲ್ಲೇ ಪಾಪುಗೆ ಸ್ವಲ್ಪ ತಲೆಗೆ ನೀರು ಬಿಡಿಸಿದ್ದು. ನಾವು ಕೂಡ ಇವಾಗ ಇಲ್ಲೇ ಸ್ನಾನ ಮಾಡೋದು. ನಮ್ಮ ಪಾಪುಗೆ ಒಂದು ಸ್ವಲ್ಪ ತಲೆಗೆ ನೀರು ಹಾಕಿದ್ವಿ. ಸುಬ್ಬಿ ಆಯಿತಾ? ಅವ್ಳಿಗೆ ಮುಡಿ ಕೊಟ್ಟಿದ್ದಾಯಿತು. ಅವ್ನ ಕಾಲಿಗೆ ಒಂಚೂರು ನೀರು ಬಿಟ್ಟು ಹಾಕಿದ್ದಾಯಿತು. ಈಗ ಮಿಕ್ಸರೆಲ್ಲ ಅಂತಿದ್ದಾರೆ. ನಾವು ನೆಕ್ಸ್ಟ್ ಮಾಡ್ಕೋಬೇಕು. ಓಹೋ ಮಾಡು. ನೀರು ಕ್ವಾಂಟಿಟಿ ಜಾಸ್ತಿ ಆಗೋಯ್ತು. ಏನಾಯ್ತೆ? ಮೀನ್ ಬಂತ? ಭಯ ಎಲ್ಲರೂ. ಫೈನಲಿ ರೆಡಿ ಆದ್ವಿ. ನೇತ್ರಾವತಿ ನದಿಯಲ್ಲಿ ಸ್ನಾನ ಆಯಿತು. ಈ ಕಡೆ ದರ್ಶನಕ್ಕೆ ಹೋಗಕ್ಕೆ ರೆಡಿ ಆಗಿದ್ದೀವಿ. ಕಾರಿಂದ ಹೊರಡ್ತಾ ಇದ್ದೀವಿ. ಅಲ್ಲಿಗೆ ಗಾಡಿ ಹಾಕಿದ್ದೀವಿ ಪಾರ್ಕಿಂಗಲ್ಲಿ. ಇಲ್ಲಿ ಸುಮುಖ ತಂದಿರೋ ಗಾಡಿ ಹಾಕಿದ್ದೀವಿ. ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವಾಗ. ಸುಮುಖ ಮಾಮ ಇದ್ದ. ಹೈಫೈ ಮಾಡಪ್ಪ. ಹೈಫೈನ ಯಾವುದಾದ್ರು ಥಮ್ಸಪ್. ಅಲ್ಲಿ ಹೋಗ್ತಾ ಇದ್ದಾರೆ ಅವಾಗಲೇ.
ಮುಂಚೆ ಈ ಕಡೆ ಹೋಗ್ಬೇಕಿತ್ತು, ಈಗ ಯಾಕೋ ಈ ಕಡೆ ಹೋಗೋಕೆ ಕೇಳ್ತಾ ಇದ್ದಾರೆ. ನೋಡಬೇಕು ಯಾಕೆ ಏನು ಅಂತ ಎಲ್ಲ ಇಲ್ಲೇ ಒಳಗೆ ಹೋಗ್ತಾರೆ. ಆ್ಯಕ್ಚುಲಿ ಇದೆ ಬಂದು ದರ್ಶನಕ್ಕೆ ಎಂಟ್ರಿ, ಬಟ್ ಜನ ನಾವು ಅಂದ್ಕೊಂಡಂಗೆ ಫುಲ್ಲು ಕಮ್ಮಿ ಇದ್ದಾರೆ, ಜನ ಇಲ್ಲ. ಸೊ ನಾವು ಬಂದಿರೋ ಟೈಮ್ ಕರೆಕ್ಟಾಗಿದೆ. ಸೊ ಇಲ್ಲಿ ಎಂಟ್ರಿ ಆಗ್ತಾ ಇದೀವಿ. ಇವಾಗ ಕ್ಯೂ ಇಲ್ಲ. ನಾವು ಒಂದು ಕಪ್ಪೆ ಬಂದ್ಬಿಟ್ಟ ಹಾಕು, ಅವನು ಮರ್ತು ಹಾಕೊಂಬಂದ್ಬಿಟ್ಟಿದ್ದ ಅಲ್ಲೇನೆ. ಬಿಡಿ ಗಾಡಿ ಹತ್ರ ಬಂದೆ ಹಾಂ ಒಂದು ಕೊಡಿ, ₹1 ಕೊಡಿ, 500 ಕೊಡ್ತೀನಿ. 500 ಇಲ್ಲೇ ಇರೋಣ, ನಾವಿಲ್ಲಿರೋಣ ಲೆಫ್ಟಲ್ಲಿ. ಅಲ್ಲಿ ಬರ್ತಾನೆ ಗೊತ್ತಾಗುತ್ತೆ, ಕರ್ಕೊಳ್ಳೋಣ. ಇಲ್ಲೇ ಇರಿ ಹೋಗೋದಿಲ್ಲ. ಬಾ ಇಲ್ಲಿ ಬಂದ ಸುಮುಖ. ಓಕೆ, ನನಗೆ ಅನಿಸ್ದಂಗೆ ಜನ ಇವಾಗ ಜಾಸ್ತಿ ಆಗ್ತಾ ಇದ್ದಾರೆ. ಇವಾಗಿನ ದರ್ಶನ ಆಯಿತು. ಊಟಕ್ಕೆ ಅಂತ ಈ ಹಾಲ್ಗೆ ಹೋಗ್ತಾ ಇದ್ದೀನಿ. ದರ್ಶನದ ಬಗ್ಗೆ ಒಂದು ಇಂಪಾರ್ಟೆಂಟ್ ಸ್ಟೋರಿ ಹೇಳಬೇಕು. ನಾವು ಲಾಸ್ಟ್ 15-25 ವರ್ಷದಿಂದ 20-25 ವರ್ಷದಿಂದನೂ ದರ್ಶನಕ್ಕೆ ಬರ್ತಾ ಇದ್ದೀವಿ. ಹಾಂ ಅಲ್ಲ ಊಟಕ್ಕೆ ಆ ಕಡೆ ಅಂತೆ ಬರ್ರಿ. ಲಾಸ್ಟ್ 15-20 ವರ್ಷದಿಂದನೂ ಬರ್ತಾ ಇದ್ದೀವಿ. ಯಾವತ್ತೂ ಇಷ್ಟು ಫಾಸ್ಟಾಗಿ ದರ್ಶನ ಆಗಿರಲಿಲ್ಲ. ಸುಮಾರು 1/4 ಗಂಟೆಯಲ್ಲಿ ಎಂಟ್ರಿ ಆಗಿ ದರ್ಶನ ಆಗಿ ಪ್ರಸಾದನ ತೊಗೊಂಡು ಈಚೆ ಬಂದ್ಬಿಟ್ಟು. ವೀಕ್ ಡೇಸಲ್ಲಿ ಬರೋದ್ರಲ್ಲಿ ಇದೆ ಅಡ್ವಾಂಟೇಜ್. ಈಗ ಪ್ರಸಾದಕ್ಕೆ ಅಂತ ಹೋಗ್ತಾ ಇದ್ದೀವಿ, ನೋಡೋಣ. ಇದೇ ಪ್ರಸಾದ ಸಿಗೋ ಹಾಲು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಮುಂದೆ ಹೋಗ್ತಿದ್ದಾರೆ, ಅಪ್ಪ ಬಂದರು, ನಮ್ಮ ಮನೆಯವರು ನಮ್ಮ ಮಾಮ ಇದ್ದ ಬರ್ತಾ ಇದ್ದಾರೆ. ನಡೀರಿ ಬೇಗ ನಡೀರಿ. ನಮ್ಮ ಪಾಪನು ಸೌಂಡ್ ಮಾಡ್ತಾ ಇದ್ದಾಳೆ. ಪ್ರಸಾದಕ್ಕೆ ಅಂತ ಕೂತ್ಕೊಂಡಿದ್ದೀವಿ. ಇವಾಗ ಪ್ರಸಾದ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ, ಇವಾಗ ಟೇಬಲ್ ಹಾಕ್ಬಿಟ್ಟಿದ್ದಾರಲ್ಲ. ಇವತ್ತು ಅನ್ನ ತಿನ್ಸೋಣ. ಇಡಿ ಒಳಗಿಡಿ ಆಮೇಲೆ ಕೊಡೋದಂತೆ. ಅಲ್ಲಿ ಶರ್ಟ್ ಬಿಚ್ಚ ಕೇಳಿದ್ರಲ್ಲ, ಅದಕ್ಕೆ ಇದು ಮಾಡೋದು. ತುಂಬ ದೊಡ್ಡ ಹಾಲ್ ಇದು. ಟೈಮ್ ಆಗಿದೆ 2:24. ಊಟದ ಹಾಲಿಂದ ಇವಾಗ ಈಚೆ ಬರ್ತಾ ಇದ್ದೀವಿ. ಇವಾಗ ಊಟ ಆಯಿತು. ನಮ್ಮ ಪಾಪನು ಖುಷಿಯಾಗಿದ್ದಾಳೆ. ನಮಗೆ ಮಾತ್ರ ಎನರ್ಜಿ ಕಮ್ಮಿ ಆಗಿಬಿಟ್ಟಿದೆ. ಇದೇ ಎಂಟ್ರಿ ಆದ್ವಲ್ಲ, ಅಲ್ಲೇ ಇದೇ ಎಕ್ಸಿಟ್. ಇದೇ ಹೊಸ ಊಟದ ಹಾಲು. ಇದೇನು ಗೊತ್ತಾ ಸ್ಪೆಷಲು ಅಂದರೆ, ಇಲ್ಲಿ ಮೇಲ್ಗಡೆ ಹೋಗಿ ಊಟ ಮಾಡಿದ್ರೆ ಚೇರ್ ಇರುತ್ತೆ, ಟೇಬಲ್ ಫೆಸಿಲಿಟಿ ಇರುತ್ತೆ. ಆದರೆ ಕೆಳಗಡೆ ಊಟ ಮಾಡೋರು ಕೆಳಗಡೆ ಕುತ್ಕೊಂಡು ಊಟ ಮಾಡ್ಬೋದು. ಅಲ್ಲಿ ಕೆಳಗಡೆ ಕೊಡ್ತಾರೆ. ಓಕೆ ಬನ್ನಿ ಹೋಗೋಣ. ಮತ್ತೆ ವಾಪಸ್ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸಲ್ಲಿ ಜನನೇ ಇಲ್ಲ ಇವತ್ತು. ವೀಕ್ ಡೇ ಆಗಿರೋ ಕಾರಣ ಫುಲ್ಲು ಖಾಲಿ ಇದೆ. ಬೆಳಿಗ್ಗೆ ದೇವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಮಲಗಿ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಬಾಹುಬಲಿ ಸ್ಟ್ಯಾಚು ನೋಡೋಕೆ ಹೋಗ್ತಾ ಇದ್ದೀವಿ. ಸುಸ್ತಾಗ್ತಾ ಇದೆ. ಅರಸೀಕೆರೆ ಸಿದ್ದೇಶ್ವರನ ಬೆಟ್ಟ ಐತಲ್ಲ, ಅಮ್ಮ ಕಾಲು ತೊಡೆ ನಾನು. ಇಲ್ಲ ಗೋಮಟೇಶ್ವರ ಆರಾಮಾಗಿದೆ.
ಅವಳಿಗೆ ಖುಷಿ ಅಂತ ಆಡಾಡ್ಕೊ. ಇನ್ನು ಹತ್ಬೇಕಾ ಅಮ್ಮ? ಫೈನಲಿ ದೇರ್ ಈಸ್ ಅ ಹೋಪ್. ಕಾಣಿಸ್ತಾ ಇದೆ. ಸಾಕಾಯ್ತು. ಅಲ್ಲಿ ಇರುವನೇ ಗೋಮಠ. ಅಪ್ಪ ಸ್ಟೋರಿ ಹೇಳ್ತವ್ರೆ ಅಮ್ಮಂಗೆ. ಅಯ್ಯೋ ದೇವ್ರಲ್ವಾ? ಯಾರು ಇವ್ರು ಇಲ್ಲಿ ಸ್ಟ್ಯಾಚು ಹಾಕೊಂಡು ನಿಂತಾರಲ್ಲ? ವೀರೇಂದ್ರ ಹೆಗಡೆ ಅವರ? ವೀರೇಂದ್ರ ಹೆಗಡೆ ಅವ್ರ ಅಪ್ಪ ಇರ್ಬೇಕು. ಕಾಡು ಪ್ರಾಣಿಗಳು ಬರ್ಬೋದು ಕತ್ಲಾದ್ಮೇಲೆ. ಅದು ಅಲ್ಲ ಆಫೀಸು. ಇದೆಲ್ಲ ಓದಕ್ಕೆ ಸಂಜೆ ಹೊತ್ತಲ್ಲಿ ಧರ್ಮಸ್ಥಳ ಹೀಗೆ ಕಾಣಿಸುತ್ತೆ. ಶ್ರವಣ ಬೆಳಗೊಳದ್ದು ಸಾರಿ ಹಾಂ ಹಾಂ ಕ್ಲೋಸ್ ನನಗೆ ಗಾಡಿ ತಗೊಂಡಿಲ್ಲೋದು ನಂಗೆ ಗೊತ್ತಿಲ್ಲ. ಹೋಗಪ್ಪ.